ಯಾವ್ದಾದ್ರು ಒಂದು ಇಂಟರ್ನಲ್ಲಿ ಒಳಗಡೆ ಅನಿಸಿದ್ರೆ ಇಲ್ಲ ಇದು ನಂಬಿ ಇವ್ರನ್ನ ನಂಬಿ ಮಾಡಿ ಅಂದರೆ ಖಂಡಿತ ಮಾಡಬೇಕು. ತಿರ್ಗಾ ಫೇಲ್ ಆಗ್ಬೋದು, ತಿರ್ಗಾ ನಂಬಬೇಕು. ಡಾಕ್ಟರ್, ಇತ್ತೀಚೆಗೆ ಜನರು ನಾನ್ ಸತ್ರು ಜೀವನದಲ್ಲಿ ಯಾರನ್ನೂ ನಂಬಲ್ಲಪ್ಪ ಅಂತಾರೆ. ಅವರಿಗೆ ನೀವು ಏನು ಹೇಳ್ತೀರಿ? ಅವ್ರ ವಿಚಾರದಲ್ಲಿ ಹಿಂದೆ ಏನೋ ಆಗಿರುತ್ತೆ, ಯಾತಕ್ಕೆ ನಂಬ್ತಾ ಇಲ್ಲ, ಅವ್ರು ಯಾರನ್ನೋ ನಂಬಿರ್ತಾರೆ, ಅದರಿಂದ ಅವ್ರ ಆಸ್ತಿ ಪಾಸ್ತಿ ಹೋಗಿರ್ಬೋದು, ಅವ್ರ ಪ್ರೊಫೆಷನ್ನಲ್ಲಿ ಅವ್ರ ಕೆಲಸ ಹೋಗಿರ್ಬೋದು, ನಂಬಿ ನಾನು ಇಷ್ಟೊಂದು ಕೆಟ್ಟನಲ್ಲಪ್ಪ ಅಂತ ಅವ್ರಿಗೆ ಬಂದ್ಬಿಡುತ್ತೆ, ಅದರಿಂದ ಆಗಿರ್ಬೋದು. ಹಾಗಾದ್ರೆ ನಂಬದೇ ಇರೋದು ಇದಕ್ಕೆ ಪರಿಹಾರನಾ? ಖಂಡಿತವಾಗಿ ಅಲ್ಲ. ಇದಕ್ಕೆ ಪರಿಹಾರ ಏನು ಅಂದರೆ ನಂಬ್ತಾನೆ ಇರಬೇಕು ನಾವು. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ನಂಬದೇ ಇದ್ದರೆ ನಾವು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಂಬಿ ಕೆಟ್ಟವನಿಲ್ಲ ಅಂತ ಹೇಳ್ತೀವಿ, ನಂಬೋದು ಭಾಳ ಮುಖ್ಯ. ಯಾರಾದರೂ ನಮ್ಮ ನಂಬಿಕೆಗೆ ದ್ರೋಹ ಮಾಡಿದರೆ? ನಾನು ಹೇಳೋದೇನು ಅಂದರೆ, ನಂಬಿಕೆದು ಯಾರು ದ್ರೋಹ ಮಾಡಿದರೆ ಅವನು ಯಾರು ದ್ರೋಹ ಮಾಡಿದ್ನೋ ಅವನಿಗೆ ತೊಂದರೆ, ಅವನ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಅಲ್ಲ. ನಾವು ನಂಬಿದ್ದೀವಿ, ನಾವು ನಂಬಿರೋದ್ರಿಂದ ನಾವೇನೂ ತಪ್ಪು ಮಾಡಿಲ್ಲ. ಯಾರು ನಂಬಿಕೆ ನಡೆಸಿಲ್ವೋ ಅವನು ಸಫರ್ ಮಾಡಬೇಕು ಹೊರತು ಅವರು ನಾವ್ಯಾಕೆ ಸಫರ್ ಮಾಡಬೇಕು? ಸಪೋಸ್ ನಾವು ಬೇರೆಯವರ ನಂಬಿಕೆಗೆ ದ್ರೋಹ ಮಾಡಿದರೆ? ನಾವು ಬೇರೆಯವ್ರಿಗೆ ನಂಬಿಕೆ ದ್ರೋಹ ಮಾಡೋದು ಭಾಳ ತಪ್ಪು. ಅದರಿಂದ ಫಂಡಮೆಂಟಲಾಗಿ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ, ಯಾರಿಗಾರು ನಾವು ಒಂದು ಟ್ರಸ್ಟು ನಂಬಿಕೆ ಮಾಡಿದ್ರೆ ಆ ಮಾತನ್ನು ಉಳಿಸ್ಕೊಳ್ಳೋದು ಭಾಳ ಮುಖ್ಯ. ಈ ರೀತಿ ನಾವು ಸತ್ಯ ಹರಿಶ್ಚಂದ್ರ ಕತೆ ಕೇಳಿದ್ದೀವಿ, ಕರ್ಣನ ಕತೆ ಕೇಳಿದ್ದೀವಿ. ಈ ಥರದಲ್ಲಿ ನಾವು ನೋಡಿ ಅವ್ರು ಇದ್ರೋ ಇಲ್ವೋ, ಆದ್ದರಿಂದ ನಾವೇನು ಕಲಿಬೇಕು ಅಂದರೆ, ಮಾತು ಕೊಟ್ಟ ಮೇಲೆ ಏನೇ ಆದರೂ ಮಾತನ್ನು ಉಳಿಸ್ಕೊಬೇಕು, ಅದು ಬಹಳ ಮುಖ್ಯ. ಹಲವರು ನಂಬಿಕೆ ಇಡೋದು ವೀಕ್ನೆಸ್ ಎಂದು ಭಾವಿಸ್ತಾರೆ. ನಿಮ್ಮ ಅಭಿಪ್ರಾಯವೇನು? ನಂಬಿಕೆ ಇರೋದು ನನ್ನ ಪ್ರಕಾರ ಇದಕ್ಕೆ ಆಪೋಸಿಟ್. ಯಾಕೆ? ನಂಬಿಕೆ ಇರೋದು ನಮ್ಮ ಸ್ಟ್ರಾಂಗ್ ಪಾಯಿಂಟ್. ನಾವು ಯಾರನ್ನ ನಂಬಿಕೆ ಮಾಡಿ ನಮ್ಮ ಜೀವನದ ಮೇಲೆ ತೊಂದರೆ ಆದರೂ ಪರವಾಗಿಲ್ಲ ಅನ್ನಂತೀವಿ, ಅದೇ ನಮ್ಮ ಸ್ಟ್ರೆಂತು. ಅದರಿಂದ ನಾನು ಹೇಳೋದೇನು ಅಂದರೆ, ನಂಬಿಕೆ ಮಾಡೋದು ನಮ್ಮಲ್ಲಿ ತೋರಿಸೋದು ನಮ್ಮಲ್ಲಿರೋ ಶಕ್ತಿ ತೋರಿಸುತ್ತೆ. ಒಂದ್ಸಾರ್ತಿ ನಂಬಿಕೆ ದ್ರೋಹ ಆದ್ಮೇಲೆ ಮತ್ತೆ ನಂಬೋದಕ್ಕೆ ಹೇಗೆ ಸಾಧ್ಯ? ನಂಬಿಕೆ ದ್ರೋಹ ಒಂದ್ಸತಿ ಆದರೆ ನಾವು ಅದರಿಂದ ಕಲಿತೀವಿ, ಆದರೆ ಅದನ್ನು ನಿಲ್ಲಿಸ್ಬಾರ್ದು. ನಂಬಿಕೆ ಅದರಿಂದ ಕಲಿತು ಇನ್ನೂ ನಂಬೋಕ್ಕೆ ಶುರು ಮಾಡಬೇಕು. ನಾವು ಯಾರನ್ನು ನಂಬೋದು, ಇದನ್ನು ನಮ್ಗೆ ಯಾವ್ದಾದ್ರು ಒಂದು ಇಂಟರ್ನಲ್ಲಿ ಒಳಗಡೆ ಅನಿಸಿದ್ರೆ ಇಲ್ಲ ಇದು ನಂಬಿ ಇವ್ರನ್ನ ನಂಬಿ ಮಾಡಿ ಅಂದರೆ ಖಂಡಿತ ಮಾಡಬೇಕು. ತಿರ್ಗಾ ಫೇಲ್ ಆಗ್ಬೋದು, ತಿರ್ಗಾ ನಂಬಬೇಕು. ಇದರಿಂದ ನಾವು ಪದೇ ಪದೇ ಕಂತರೂ ಪರವಾಗಿಲ್ಲ, ಅದನ್ನ ನಂಬಿಕೆ ಮಾತ್ರ ನಾವು ಇಟ್ಕೊಬೇಕು. ನಂಬಿಕೆಗೆ ದ್ರೋಹವಾದ ನಂತರ ಜನರು ಮಾಡುವ ದೊಡ್ಡ ತಪ್ಪೇನು? ಆದ್ದರಿಂದ ಏನು ಮಾಡೋದು ಅಂದರೆ, ನಾವು ನಂಬಿಕೆನೇ ಬಿಟ್ಬಿಡ್ತೀವಿ ಅಂತಾರೆ. ಬಿಡಬಾರ್ದು. ನಾನು ಹೇಳೋದೇನು ಅಂದರೆ, ನಂಬಿಕೆನ ಇಟ್ಕೊಂಡು ಖಂಡಿತವಾಗಿ ಏನೇ ಕಷ್ಟ ಆದರೂ ನಂಬಿಕೆ ಇರೋ ಅನ್ನೋದು ಬಹಳ ಮುಖ್ಯ. ನಂಬಿಕೆಯಲ್ಲಿ ಎಷ್ಟೇ ಸತಿ ನಮಗೆ ಯಾರು ದ್ರೋಹ ಮಾಡಿರ್ಬೋದು, ಅದರಿಂದ ನಾವು ನಮ್ಮ ಫೇತ್ ಇನ್ ಹ್ಯುಮ್ಯಾನಿಟಿ ಲೂಸ್ ಆಗಬಾರ್ದು. ಮನುಷ್ಯರು ನಂಬ್ತಾನೆ ಇರಬೇಕು ಅಂತ ನನ್ನ ಸಂದೇಶ. ಕೊನೆಯದಾಗಿ ಎಲ್ಲರೂ ನೆನಪಿಡಬೇಕಾದ ಒಂದು ಸಂದೇಶ? ನಂಬಿಕೆ ಬಗ್ಗೆ ಏನು, ನಾವೇನೇ ಆಗಲಿ ಇಟ್ ಈಸ್ ಬೆಟರ್ ಅಂದರೆ, ಒಳ್ಳೆಯದು ಅಂದರೆ ಏನು ಅಂದರೆ ನಂಬ್ತಾನೆ ಇರಬೇಕು. ಎಷ್ಟೋ ಸತಿ ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ದೇ ಇರ್ಬೋದು ಬೇರೆಯವರು, ಆದರೂ ನಂಬಿಕೆ ತನ್ನನ್ನು ಮಾತ್ರ ಬಿಡಬೇಡಿ.